ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರತ್ನ ಗುರುಮೂರ್ತಿ ಯೂಟ್ಯೂಬ್ ಚಾನಲ್. ಇವತ್ತು ಪಾಲಕ್ ಸ್ವೀಟ್ ಕಾರ್ನ್ ಮಾಡೋಣ. ಏನು ಬೇಕು ಅಂತ ನೋಡ್ಕೊಳ್ಳೋಣ ಬನ್ನಿ. ಪಾಲಕು ತೊಳೆದು ನಾನು ಆಲ್ರೆಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಬೇಯೋದಕ್ಕೆ ನೀರು ಇಡ್ತಾ ಇದ್ದೀನಿ. ಅದು ನೀರು ಬಿಸಿ ಆಗಲಿ. ಪಾಲಕ್ ಹಾಕ್ಕೊತಾ ಇದ್ದೀನಿ. ಎಷ್ಟು ಬೇಕೋ ನೋಡಿ ಹಾಕ್ಕೊಳ್ಳಿ. ನಾನು ಸ್ವಲ್ಪ ಹಾಕ್ಕೊತಾ ಇದ್ದೀನಿ, ಒಂದು ಟೈಮ್ಗೆ ಆಗೋಷ್ಟು. ಇದು ಅರ್ಧ ಕಟ್ಟು ನಾನು ಪಾಲಕ್ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಖಾರಕ್ಕೆ ಒಂದು 5-6 ಹಸಿಮೆಣ್ಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಅದನ್ನು ಬೇಯಕ್ಕೆ ಬಿಡೋಣ. ಬೆಂದಿದೆ, ಜಾಸ್ತಿ ಹೊತ್ತೇನು ಬೇಡ, ಒಂದು 5 ನಿಮಿಷ ಒಂದು ಬಾಯ್ಲ್ ಬಂದ ತಕ್ಷಣ ಅದನ್ನು ತೆಗೆದು ಬಿಡೋಣ. ನಾರ್ಮಲಾಗಿ ಇದು ಯಾವ ಥರ ಅಂತ ರೆಸಿಪಿ ಅಂತಂದರೆ ಪಾಲಕ್ ಪನ್ನೀರ್ ಬರುತ್ತಲ್ಲ, ಸೇಮ್ ರೆಸಿಪಿ. ಪನ್ನೀರ್ ಸ್ಪೇಸಲ್ಲಿ ಸ್ವೀಟ್ ಕಾರ್ನ್ ಇರುತ್ತೆ ಅಷ್ಟೇ. ಸ್ವಲ್ಪ ತಗೊಂಡು ಆರಕ್ಕೆ ಬಿಡೋಣ. ಮೈ ತುಂಬ ಒಳ್ಳೆಯದು ಫ್ರೆಂಡ್ಸ್. ಇದು ಟ್ರೈ ಮಾಡಿ ನೋಡಿ ಈ ರೆಸಿಪಿ ಒನ್ ಟೈಮ್. ಚೆನ್ನಾಗಿರುತ್ತೆ. ಪನ್ನೀರ್ಗಿಂತ ಇದು ಒಂಥರ ಚೆನ್ನಾಗೇ ಇರುತ್ತೆ. ಮತ್ತು ಅದೇ ಕಡಾಯಿ ಇಟ್ಕೊತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಹಾಕೋಣ, 1-2 ಸ್ಪೂನು. ಒಂದು ಪಲಾವ್ ಎಲೆ ಹಾಕ್ಕೊತಾ ಇದ್ದೀನಿ. ಒಂದು ಈರುಳ್ಳಿ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ. ಟೊಮೊಟೊ 2 ರುಬ್ಬಿಟ್ಕೊಂಡಿದ್ದೀನಿ. ಪಾಲಕ್ ಬೇಯಿಸಿರೋದನ್ನ ರುಬ್ಬಿಟ್ಕೊಂಡಿದ್ದೀನಿ. ಸ್ವೀಟ್ ಕಾರ್ನ್ ಆಲ್ರೆಡಿ ನಾನು ಬೇಯಿಸಿಟ್ಕೊಂಡಿದ್ದೀನಿ. ಒಂದು 10 ಎಸಳು ಬೆಳ್ಳುಳ್ಳಿ ಸಣ್ಣಗೆ ಹೆಚ್ಕೊಂಡು ಅದನ್ನು ಫ್ರೈ ಮಾಡ್ಕೊಳ್ಳೋಣ. ಒಂದು ಈರುಳ್ಳಿ ಸಣ್ಣಗೆ ಹೆಚ್ಕೊಂಡು ಹಾಕೋಣ. ಅದನ್ನು ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದ ತಕ್ಷಣ ಮಸಾಲ ಐಟಮ್ ಹಾಕೋಣ. ಅರಿಶಿನ ಪುಡಿ 1/2 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಧನಿಯಾ ಪೌಡ್ರ್ 1 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಖಾರದ ಪುಡಿ 1/2 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಫಸ್ಟೇ ಹಸಿಮೆಣ್ಸಿನ್ಕಾಯಿ ಇದೆ, ನೋಡ್ಕೊಂಡು ಹಾಕ್ಕೊಳ್ಳಿ ಖಾರದ ಪುಡಿ. ಗರಂ ಮಸಾಲ 1/2 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಇಷ್ಟು ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಸಾಲ್ಟ್ ಹಾಕ್ಕೊಂಡು. 2 ನಿಮಿಷ ಸಾಕು, ಜಾಸ್ತಿ ಫ್ರೈ ಮಾಡೋಕೆ ಹೋಗ್ಬೇಡ್ರಿ. ಟೊಮೊಟೊ ರುಬ್ಬಿಟ್ಕೊಂಡಿದ್ದೀನಿ 2, ಅದನ್ನು ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಹಸಿ ವಾಸನೆ ಹೋಗೋ ಗಂಟ. ಹಸಿ ವಾಸನೆ ಎಲ್ಲ ಹೋಗಿ ಎಣ್ಣೆ ಬಿಡ್ತಾ ಇದೆ ನೋಡಿ. ಹಂಗಾದ್ಮೇಲೆ ಒಂದು ಅರ್ಧ ಕಪ್ ಹಾಲು ಹಾಕ್ಕೊಳ್ಳೋಣ. ಹಾಲು ಹಾಕಿದ ತಕ್ಷಣ ಕೈ ಬಿಡ್ದಿರ ತಿರುಗಿಸ್ರಿ, ಇಲ್ಲಾಂದರೆ ಹಾಲು ಹೊಡೆದೋಗುತ್ತೆ. ಅದೊಂದು ಕುದಿ ಬರೋ ಗಂಟ ಕೈ ಬಿಡ್ದಿರ ತಿರುಗಿಸ್ತಾನೆ ಇರ್ರಿ. ಕುದಿ ಬರ್ತಾ ಇದೆ ಇವಾಗ. ಎಣ್ಣೆ ಆ ಥರ ಬಿಡ್ತಾ ಇದೆಯಲ್ಲ, ಆ ಥರ ಬಿಡ್ತಾ ಇರೋ ಟೈಮಲ್ಲಿ ಪಾಲಕ್ಕು ಹಸಿಮೆಣ್ಸಿನ್ಕಾಯಿ ರುಬ್ಕೊಂಡಿದ್ದೀವಲ್ಲ ಅದರ ಪೇಸ್ಟ್ ಹಾಕೋಣ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದು ಫ್ರೈ ಆಗಕ್ಕೆ ಬಿಡೋಣ. ಅದು ಮೇಲ್ಗಡೆ ಎಣ್ಣೆ ಎಲ್ಲ ಬಿಡಬೇಕು. ಬಿಟ್ಟಾಗ ಹಸಿ ವಾಸನೆ ಎಲ್ಲ ಹೋಗಿರ್ತೈತೆ ಅದು, ಇಲ್ಲಾಂದರೆ ಚೆನ್ನಾಗಿರೋದಿಲ್ಲ ನೋಡಿ. ಇವಾಗೆಲ್ಲ ಮೇಲ್ಗಡೆ ಎಣ್ಣೆ ಬಿಟ್ಟಿದೆ. ಈಗ ನೀರು ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೋಣ. ಇದು ಚಪಾತಿಗೆ ಚೆನ್ನಾಗಿರುತ್ತೆ. ಚಪಾತಿ ಪುಲ್ಕ, ದೋಸೆ ಕೂಡ ಚೆನ್ನಾಗಿರುತ್ತೆ. ಸ್ವಲ್ಪ ಗಟ್ಟಿಯಾಗಿ ಇರಲಿ, ಜಾಸ್ತಿ ನೀರು ಬೇಡ. ಸ್ವಲ್ಪ ಗಟ್ಟಿಯಾಗಿ ಇರಲಿ. ಬೇಯಿಸಿಟ್ಕೊಂಡಿದ್ದೀನಿ ಸ್ವೀಟ್ ಕಾರ್ನ್ ಒಂದು ನಾನು ತಗೊಂಡು ಬೇಯಿಸಿಟ್ಕೊಂಡಿದ್ದೀನಿ. ಬಿಡಿಸ್ಕೊಂಡು ಅದನ್ನು ಅದರೊಳಗಡೆ ಹಾಕ್ತಾ ಇದ್ದೀನಿ. ಸಾಲ್ಟ್ ಚೆಕ್ ಮಾಡ್ಕೊಳ್ಳೋಣ. ಚೆಕ್ ಮಾಡ್ಕೊಂಡು ಕರೆಕ್ಟಾಗಿದ್ದರೆ ಹಾಕೋದು ಬೇಡ, ಕಮ್ಮಿ ಆಗಿದ್ರೆ ಹಾಕ್ಕೊಳ್ಳೋಣ. ಸ್ವೀಟ್ ಕಾರ್ನ್ ಹಾಕೋದ್ಮೇಲೆ ಜಾಸ್ತಿ ಬೇಯಿಸೋದೇನು ಬೇಡ. ಒಂದು ಕುದಿ ಬಂದಿದ ತಕ್ಷಣ ಆಗೋಗುತ್ತೆ. ನೋಡಿ ರೆಡಿಯಾಗಿದೆ. ಈ ಥರ ಬರುತ್ತೆ. ಇದು ಇಷ್ಟು ಗಟ್ಟಿ ಇರಬೇಕು. ನಮ್ಮ ಪಾಲಕ್ ಸ್ವೀಟ್ ಕಾರ್ನ್ ರೆಡಿಯಾಗಿದೆ. ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋ.
ಬೇರೆ ಥರ ಯಾವುದಾದ್ರೂ ಬೇಕು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಮಾಡೋಣ ಅದನ್ನು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.